ಅಮಿತ ಶಾರಣಹೇಡಿ, ಶ್ರೀನಾಥ ಪೂಜಾರಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾ. ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಹಿನ್ನೆಲೆ ಅವರನ್ನು ದೇಶದಿಂದ ಗಡೀಪಾರು ಮಾಡಬೇಕು ಮತ್ತು ಅವರು ಒಬ್ಬರನಹೇಡಿ ಈ ರೀತಿಯ ಹೇಳಿಕೆ ನೀಡಿದ್ದು ದೇಶದ ಜನರಿಗೆ ಆಕ್ರೋಶ ಹೆಚ್ಚಾಗಿದೆ. ಅವರ ವಿರುದ್ಧ ನಾವು ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ. ಕೂಡಲೇ ಅವರನ್ನು ದೇಶದಿಂದ ಗಡೀಪಾರು ಮಾಡಬೇಕು ಎಂದು ನಗರದಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡ ಶ್ರೀನಾಥ್ ಪೂಜಾರಿ ಆಗ್ರಹಿಸಿದರು. ರಫೀಕ್ ಮುಲ್ಲಾ, ಸನಾ ಸುದ್ದಿ ವಾಹಿನಿ, ವಿಜಯಪುರ. ಅಮಿತ್ ಶಾ ಅವರನ್ನ ನಾವು ಖಂಡಿಸ್ತೇವೆ. ಖಂಡಿಸುವುದರೊಂದಿಗೆ ಕೇವಲ ಖಂಡಿಸಿ ನಾವು ಹೇಳಿಕೆ ಕೊಟ್ಟ ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ಆ ಆಕ್ರೋಶವನ್ನ, ಜನ ಆಕ್ರೋಶ, ಅದು ಕೇವಲ ನಾಯಕರು ಮಾತ್ರ ಆಕ್ರೋಶ ಮಾಡೋದಲ್ಲ, ಜನರೇ ಆಕ್ರೋಶ ಭರಿತವಾಗಿ ದೇಶವೇ ಚೀಮಾರಿ ಹಾಕ್ತಕ್ಕಂಥ ಸಂದರ್ಭ ಈಗ ಒದಗಿ ಬಂದಿದೆ. ಈ ಯಾರಾದರೂ ಏನಪ್ಪಾ ಅಂತಂದ್ರೆ ನಾಗರಿಕ ಸಮಾಜ ಒಪ್ಪುವಂತ ಯಾವ ಮಾತನ್ನು ಕೂಡ ಆಡಲಿಕ್ಕೆ ಯೋಗ್ಯ ಇಲ್ಲದೆ ಇರತಕ್ಕಂಥ ನಾಲಾಯಕರು ಸಂಸತ್ನಲ್ಲಿದ್ದಾಗ ಭಾರತ ದೇಶದ ನಾಯಕರಿಗೆ ಅಂದ್ರೆ ಅಗ್ರಗಣ್ಯ ನಾಯಕರಿಗೆ ಅವಮಾನ ಮಾಡ್ತಕ್ಕಂಥ ಇಂಥ ಹೇಡಿಗಳು ಮತ್ತು ಹೇಸಿಗಳು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡಾಗ ಇಂತಹ ಮಾತುಗಳನ್ನೇ ಆಡ್ತಾರೆ ಹೊರತು ಅವರು ಭಾರತ ದೇಶಕ್ಕೆ ಗೌರವ ತರುವಂತಹ ಯಾವ ಮಾತುಗಳನ್ನು ಆಡಿಲ್ಲ. ಇವರು ಮಾಡಿರ್ತಕ್ಕಂಥ ಮಾತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಹಾಗೆ ಆಗಿದೆ. ಯಾಕಂತ ಕೇಳಿದ್ರೆ ಇಡೀ ವಿಶ್ವವೇ ಒಪ್ಪಿಕೊಂಡಿರ್ತಕ್ಕಂತಹ ಮಹಾನ್ ಮೇಧಾವಿಯನ್ನ ಪಾರ್ಲಿಮೆಂಟ್ ಅಲ್ಲಿ ವ್ಯಂಗ್ಯಭರಿತವಾಗಿ ಮಾತನಾಡಿದ್ದನ್ನು ನೋಡಿದ್ರೆ ಇಡೀ ದೇಶ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಗಿದೆ. ಇದನ್ನು ನಾವು ಖಂಡಿಸಿ ಭಾರತ ದೇಶದಲ್ಲಿ ಇಂತಹ ನಾಲಾಯಕರು ಅವರು ಹಿನ್ನೆಲೆಯನ್ನು ನೋಡಿದಾಗ ತಡಿಪಾರಾಗಿರ್ತಕ್ಕಂಥ ಗಿರಾಕಿ ಅದು. ಅವ್ರು ಏನಪ್ಪಾ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ಗಡಿಪಾರಾಗಿರ್ತಕ್ಕಂಥ ವ್ಯಕ್ತಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಸೇರ್ಕೊಂಡಾಗ ಆಗ್ತಕ್ಕಂಥ ಅನಾಹುತಗಳಿಗೆ ಇದೊಂದು ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನ ಖಂಡಿಸಿ ನಾವು ಪ್ರಜ್ಞಾವಂತ ನಾಗರಿಕರು, ವಿಜಯಪುರ ಜಿಲ್ಲೆಯ ನಾಗರಿಕರು ಒಟ್ಟುಗೂಡಿ ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಮಾಡಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಎಲ್ಲರೊಟ್ಟುಗೂಡಿ ವಿಜಯಪುರ ನಗರದ ಎಲ್ಲ ನಾಗರಿಕರೊಟ್ಟುಗೂಡಿ ನಾವು ಶಿವಾಜಿ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ಬೃಹತ್ ಪಂಜಿನ ಮೆರವಣಿಗೆಯನ್ನ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಅದೆಲ್ಲವೂ ಕೂಡ ಇದು ಯಾಕೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಇದು ಅಮಿತ್ ಶಾನ ಹೇಳಿಕೆಯನ್ನ ಖಂಡಿಸಲಿಕ್ಕೆ ನಾವೆಲ್ಲರೂ ಕೂಡ ಆಕ್ರೋಶಭರಿತವಾಗಿ ಇವೆಲ್ಲವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಎಲ್ಲ ನಾಗರಿಕರು, ದೇಶದ ವಾಸಿಗಳು ತಯಾರಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೇವೆ. ಕೊನೆಯದಾಗಿ ಮುಲ್ಲಾ